ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCET ಸ್ಟೂಡೆಂಟ್ ನಿನ್ನೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ KCET ರಿಸಲ್ಟ್ ಏನ್ ಪಡ್ಕೊಂಡಿದಾರ. ಸೊ ಎಲ್ಲ ಹುಡುಗರು ಕೂಡ ಹಾರ್ಟ್ಲಿ ಕಂಗ್ರಾಚುಲೇಷನ್. ಯಾಕಂತಂದ್ರೆ ಬಹಳ ದಿನ ವೇಟ್ ಮಾಡಿದ್ರೆ ನಿಮ್ಮ 23-24 ಏನ್ ಏಪ್ರಿಲ್ ಬರ್ದಿದ್ರಿ ಅದರ ಒಂದು ಏನಂತಂದ್ರೆ ಪ್ರತಿಬಿಂಬನ ರಿಸಲ್ಟ್ ಸದ್ಯಕ್ಕೆ. ಸೊ ಅದನ್ನೆಲ್ಲ ಕೂಡ ಬಿಡೋಣ. ರಿಸಲ್ಟ್ ನಿಮ್ದು ಯಾವುದೇ ರ್ಯಾಂಕು ಎಷ್ಟೇ ಬಂದಿರಲಿ ಪ್ರತಿಯೊಬ್ಬರು ಕೂಡ ಸೀಟ್ ಸಿಕ್ಕೇ ಸಿಗ್ತದೆ. ನಾವು ನಿಮ್ ಜೊತೆ ಏನಪ್ಪಾ ಅಂದ್ರೆ ಕೌನ್ಸಿಲಿಂಗ್ ಫ್ರೀ ಆಗಿ ಯೂಟ್ಯೂಬ್ ಒಳಗೆ ಹೇಳ್ತಾವೆ. ಓಕೆ, ಸೊ KCET ರಿಸಲ್ಟ್ ಅಂತ ಬಂತು. ನೆಕ್ಸ್ಟ್ ನಿಮ್ಗೆ ಪೋಸ್ಟ್ ಪ್ರೊಸೀಜರ್ ಏನೆಲ್ಲ ಇರ್ತದೆ, ವೆರಿಫಿಕೇಶನ್ ಸ್ಲಿಪ್ ಯಾವ ರೀತಿ ನೀವು ಅದ್ರ ಬಗ್ಗೆ ಹೇಳ್ಬೇಕು. ಫ್ರೀ ರೌಂಡ್ ಅಂತ ಹೇಳಿ ಪೋಸ್ಟ್ ಪ್ರೊಸೀಜರ್ ಅಂತಂದ್ರೆ ಸದ್ಯಕ್ಕೆ ಇರೋದೇ ಫ್ರೀ ರೌಂಡ್, ಅದ್ರ ಬಗ್ಗೆ ಇಂಪಾರ್ಟೆಂಟ್. ಅಂಡ್ ಕಾಲೇಜ್ ಲಿಸ್ಟ್ ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಇದನ್ನೆಲ್ಲಾನು ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗ್ತದೆ. ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಓಕೆ ಸರಿ, ಈಗ ಒಂದೊಂದಾಗಿ ಮಾತಾಡ್ತಾ ಹೋಗ್ತೀನಿ. KCET ರಿಸಲ್ಟ್ ಎಲ್ಲರೂ ಕೂಡ ಚೆಕ್ಔಟ್ ಮಾಡ್ಕೊಂಡಿರೋದ್ರ ಅನ್ಕೊಂಡಿರ್ತೀನಿ. ಇನ್ನೂ ಕೂಡ ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗನೆ ಚೆಕ್ಔಟ್ ಮಾಡ್ಕೊಳ್ಳಿ. ಅಂಡ್ ಅದಾದ ತಕ್ಷಣ ಕೆಲವೊಂದಿಷ್ಟು ಹುಡುಗರು ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಕ್ ಹೇಳಿದಾರೆ. ಸೊ ಮಾರ್ಕ್ಸ್ ಎಂಟ್ರಿ ಮಾಡಿ ಲಿಂಕ್ ಕೂಡ ಪ್ರೊವೈಡ್ ಆಗಿದೆ. ಸೊ ಲಿಂಕ್ ಕೂಡ ಸಿಕ್ಕಿಲ್ಲ ಅಂತಂದ್ರೆ ನಮ್ಮೊಂದು ವಾಟ್ಸ್ಆಪ್ ಗ್ರೂಪ್ ಅದು ಚಾನಲ್ ಅಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಆ ಲಿಂಕ್ ಮೂಲಕ ನಿಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಮಾಡ್ಕೋಬಹುದು. ICSE, CBSE, ಅದರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್. ಓಕೆ ಸರಿ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಪ್ರೀ ರೌಂಡ್ ಅಂತ ಇದೆ ಅಂಡ್ ವೆರಿಫಿಕೇಶನ್ ಸ್ಲಿಪ್ ಇದೆ. ಮೊದಲು ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ. ಓಕೆ, ಈ ರಿಸಲ್ಟ್ ಬಂದಾದ ತಕ್ಷಣ ನೆಕ್ಸ್ಟ್ ಬರೋ ಪ್ರೊಸೀಜರ್ ನಿನ್ನೆ ಅವರು ಪ್ರೆಸ್ ಮೀಟ್ ಅಲ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಏನಂತಂದ್ರೆ ಇದೇ ಜೂನ್ 10ಕ್ಕೆ ಅಂತ ಹೇಳೋರೆ. ಸೊ ನೋಡೋಣಂತೆ ಜೂನ್ 10ಕ್ಕೆ ಎಲ್ಲ ಅಂದ್ರೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು. ಕಡಿಮೆ ಅಂತ ಆಗಲ್ಲ, ಒಂದೆರಡು ದಿನ ಮುಂದೆ ಆಗ್ಬೋದು. ಓಕೆ, ಜೂನ್ 10 ಅನ್ಕೊಂಡೇ ಮಾಡೋಣ ಅಂದ್ಕೊಂಡ್ರು ಕೂಡ ಮೇ ಬಿ ಇವತ್ತೇ ನಿಮ್ದು ವೆರಿಫಿಕೇಶನ್ ಸ್ಲಿಪ್ ಕೂಡ ಬರ್ಬೋದು. ಓಕೆ, ಇವತ್ತೇ ವೆರಿಫಿಕೇಶನ್ ಸ್ಲಿಪ್ ಬರ್ಬೋದು, ಇಲ್ಲ ನಾಳೆ ಬರ್ಬೋದು. ಆಲ್ಮೋಸ್ಟ್ ಇವತ್ತೇ ಬರುತ್ತೆ ಅನ್ಕೊಂಡ್ಬಿಡಿ. ಯಾಕಂತಂದ್ರೆ ವೆರಿಫಿಕೇಶನ್ ಸ್ಲಿಪ್ ಇಂಪಾರ್ಟೆಂಟ್ ಈಗ ನಿಮ್ಮ ಒಂದು ಕೌನ್ಸಿಲಿಂಗಿಗೆ. ಓಕೆ, ಅದರಲ್ಲಿ ನಿಮ್ಗೆ ಹೇಳ್ದಂಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನಿರುತ್ತೆ ನಿಮ್ಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಸ್ಕ್ಯಾನರ್ ಅಂಡ್ CET ನಂಬರ್. ಎಲ್ಲ ನೀವು ರಿಸರ್ವೇಶನ್ ಕ್ಲೇಮ್ ಮಾಡ್ಕೊಂಡಿರ್ತಾರ ಅಂಡ್ ವೆರಿಫೈಡ್ ಆಗಿರ್ತದಲ್ವಾ, ಅದು SS ಬಂದಿರ್ತದೆ, ನಿಮ್ಮ ಬಯೋಡೇಟಾ ಬಂದಿರ್ತದೆ, ಎಲ್ಲ ಡೀಟೇಲ್ಸ್ ಬಂದಿರುತ್ತೆ. ಓಕೆ, ಅದನ್ನ ಬಿಟ್ಟು ಸಹಿತ ನಿಮ್ಗೆ ಇಂಪಾರ್ಟೆಂಟ್ ಥಿಂಗ್ಸ್ ಅಂತಂದ್ರೆ ಅದರಲ್ಲಿ ನಿಮ್ಮ ಒಂದು ಸ್ಕ್ಯಾನರ್ ಅಂಡ್ CET ನಂಬರ್. ಆ ಒಂದು ಸ್ಕ್ಯಾನರ್ ಅಂಡ್ CET ನಂಬರ್ ಇಟ್ಕೊಂಡು ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡಬಹುದು ಫ್ರೀ ರೌಂಡ್. ನೋಡಿ, ಈ ಫ್ರೀ ರೌಂಡ್ ಬಗ್ಗೆ ಸ್ವಲ್ಪ ಹೇಳೋದಂದ್ರೆ ಇದು ಫ್ರೀ ರೌಂಡ್ ಅಂತಂದ್ರೆ ಫಸ್ಟ್ ರೌಂಡ್ ಅಂತ ಕನ್ಸಿಡರ್ ಮಾಡಿಲ್ಲ. ಈ ಹೊಸದಾಗಿ ಕೈದವ್ರು ಮಾಡಿರ್ತಕ್ಕಂಥದ್ದು ಇದು ಫ್ರೀ ರೌಂಡ್. ಇದ್ರ ಅರ್ಥ ಏನಂತಂದ್ರೆ ಈಗ ಎರಡು ಕೂಡ ಮರ್ಜ್ ಆಗ್ತಿತ್ತು ಆಯ್ತಾ. KCET ಅಂಡ್ NEET ಎರಡು ಕೂಡ ಮರ್ಜ್ ಆಗಿ ಸ್ಟಾರ್ಟ್ ಆಗೋದು ಆಕ್ಚುಲಿ ಕೌನ್ಸಿಲಿಂಗ್ ಅಂತಂದಿದ್ವಿ. ಸೊ ಅದಕ್ಕೋಸ್ಕರ ಎರಡು ಕೂಡ ಮರ್ಜ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ನಿಮ್ಗೂ ಕೂಡ ಗೊತ್ತಿದೆ ಎಲ್ಲರಿಗೂ. ಜೂನ್ 21ಗೆ ಏನಾಗ್ತದೆ NEET ಎಕ್ಸಾಮ್ ಬರೀತಾರೆ, ಅದ್ರ ರಿಸಲ್ಟ್ ಬರಬೇಕು, ಸ್ವಲ್ಪ ಡಿಲೇ ಆಗ್ತದ. MCC ಕೌನ್ಸಿಲಿಂಗ್ ಕೂಡ ಸ್ವಲ್ಪ ಎಲ್ಲಾನು ಕೂಡ ಡಿಲೇ ಆಗೋ ಕಾರಣ ಸೊ ಎರಡು ಕೂಡ ಕಂಬೈಂಡ್ ಆಗಿ ಮಾಡೋಣ. ಅದುವರೆಗೂ ಕೂಡ ಏನಪ್ಪಾ ಅಂದ್ರೆ KCET ಸ್ಟೂಡೆಂಟ್ ಅಲ್ಲಿವರೆಗೂ ಕಾಯಿಸ್ತಕ್ಕಂಥ ಬೇಡ, ಅಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ ಅಂಡ್ BS ನರ್ಸಿಂಗ್, BPT, BPO, AHS, ಆರ್ಕಿಟೆಕ್ಚರ್, BNYS ಅಂಡ್ ಎಲ್ಲ ಏನೇನು ಕೋರ್ಸ್ ಇದೆ ನೋಡಿ KCET ಕೋರ್ಸಸ್ಗಳು. ಓಕೆ, ಅವು ಎಲ್ಲನಕ್ಕೂ ಕೂಡ ಏನ್ ಮಾಡ್ತಾರೆ ಫ್ರೀ ರೌಂಡ್ ಅಂತ ಮಾಡ್ತಾರೆ. ಮಸ್ಟ್ NEET ಸ್ಟೂಡೆಂಟ್ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. KCET ಬರ್ದಿದ್ರೆ ಒಂದ್ ತಲೆಯಲ್ಲಿ ಇಟ್ಕೊಂಡಿರಿ. ಕೇಳ್ತಾ ಇದ್ರೆ NEET ಸ್ಟೂಡೆಂಟ್ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಅಂತ. ಖಂಡಿತವಾಗ್ಲೂ ಕೂಡ NEET ಸ್ಟೂಡೆಂಟ್ ಏನಿದಾರ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ನೀವು ಅಡ್ಮಿಷನ್ ಆಗ್ಬೇಕಂತ ಏನ್ ಗ್ಯಾರಂಟಿ ಅಂದ್ರೆ ಅದು ಫಿಕ್ಸ್ ಅಂತ ಏನಿಲ್ಲ. ಅಂದ್ರೆ ನಿಮ್ಗೆ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ AML ಕೋರ್ಸ್ ಕೂಡ ನಿಮ್ಗೆ ಏನಂದ್ರೆ ಸೆಕೆಂಡ್ ಆಪ್ಷನ್ ಆಗಿ ಇಟ್ಕೊಂಡಿದ್ರ NEET ಸ್ಟೂಡೆಂಟ್. ಸೊ ನೀವು ಅದು ಒಂದೇ ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ಅದ್ರ ಓಲ್ಡ್ ಇಟ್ಕೊಂತ ನೀವು ಪೋಸ್ಟ್ ರೌಂಡ್ ಎರಡು ಕೂಡ ಮರ್ಜ್ ಆದಾಗ ಎರಡು ಕೂಡ ಕಂಬೈಂಡ್ ಆಗ್ತದೆ. ವರಿ ಮಾಡ್ಕೋಬಿಡಿ, ಎಲ್ಲರಿಗೂ ಕೂಡ ಕೇದವ್ರ ಹತ್ರ ಸೊಲ್ಯೂಷನ್ ಇದೆ ಆಯ್ತಾ. ಸೊ ನಿಮ್ಗೆ ಏನ್ ಹೇಳಕ್ ಹೋಗ್ತಿದೆ ಅಂತಂದ್ರೆ KCET NEET ಎರಡು ಕೂಡ ಕಂಬೈಂಡ್ ಆಗುತ್ತಾ. ಇವಾಗ ಪಾರ್ಟಿಸಿಪೇಟ್ ಮಾಡೋರು ಪ್ರತಿಯೊಬ್ರು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಇಲ್ಲ ನಾನು NEET ಅಷ್ಟೇ ಬರ್ದೀನಿ ಎಕ್ಸಾಮು, ನಾ KCET ಬರ್ದಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಫಸ್ಟ್ ರೌಂಡ್ KCET NEET ಎರಡು ಕೂಡ ಕಂಬೈಂಡ್ ನಡೀತದಲ್ಲ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈ KCET ಸ್ಟೂಡೆಂಟ್ ಮಸ್ಟ್ ನೀವು ಅಟೆಂಡ್ ಮಾಡ್ಲೇಬೇಕು. ತಲೆಯಲ್ಲಿ ಇಟ್ಕೋರಿ, KCET ಸ್ಟೂಡೆಂಟ್ ಹೇಳ್ತಾ ಇದೀನಿ, ನೀವು ಮಸ್ಟ್ ಅಟೆಂಡ್ ಆಗ್ಲೇಬೇಕು. KCET ಸ್ಟೂಡೆಂಟ್ ಹೇಳ್ತಾರೆ ಇಲ್ಲ ನಾನು KCET NEET ಎರಡು ಬರ್ದಿದ್ದೀನಿ, ನಾನು ಈಗ ನೀವು ನೋಡಿ KCET ನನಗೆ ಕೋರ್ಸಸ್ ಬೇಡ, ನಂಗೆ NEET ಅಷ್ಟೇ ಬೇಕಂದ್ರೆ ನೀವು ಓಕೆ. ಬಟ್ ನನಗೆ KCET NEET ಎರಡು ಕೂಡ ನಾ ಫಸ್ಟ್ ರೌಂಡ್ ಅಲ್ಲಿ ಕಂಬೈಂಡ್ ಆಗಿ ಮಾಡ್ಕೊಂತೀನಿ ಅಂತಂದ್ರೆ ಈಗ KCET ನೀವು ಆಪ್ಷನ್ ಎಂಟ್ರಿ ಮಾಡ್ಲೇಬೇಕು. ತಲೆಯಲ್ಲಿ ಇಟ್ಕೊಂಡ್ರಿ ಅಂದ್ರೆ ಫ್ರೀ ರೌಂಡ್ ಅಟೆಂಡ್ ಆಗ್ಲೇಬೇಕು. ನೀವು ಬೇಕಾದ್ರೆ ಅದನ್ನ ಹೋಲ್ಡ್ ಇಟ್ಕೊಂಡು ಅಥವಾ ಚಾಯ್ಸ್ 3 ಕೊಡ್ಕೊಂಡು ಈ ತರ ಏನಂದ್ರೆ ಚಾಯ್ಸಸ್ ಗಳು ಕೊಡ್ತಾರೆ ನಿಮಗೆ. ಚಾಯ್ಸ್ ಎಂಟರ್ ಬಗ್ಗೆ ಡೀಟೇಲ್ ಹೇಳ್ತೀನಿ. ಆ ಚಾಯ್ಸಸ್ ಇಟ್ಕೊಂಡು ಏನ್ ಮಾಡ್ಬೋದು, ನೀವು ನೆಕ್ಸ್ಟ್ ಫಸ್ಟ್ ರೌಂಡ್ KCET ಅಂಡ್ NEET ಕಂಬೈಂಡ್ ಆಗಿ ಹೋಗ್ಬೋದು. ಯಾರಿಗೆ ಪ್ರೀ ರೌಂಡ್ ಬಗ್ಗೆ ಮಾತಾಡ್ತಾ ಇದೀನಿ. ಪ್ರೀ ರೌಂಡ್ ಅಲ್ಲೂ ಕೂಡ ನಿಮ್ಗೆ ಈಗ 10ನೇ ತಾರೀಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟು ಕಾಲೇಜಸ್ ಬೇಕಾದ್ರೆ ನೀವೇನಪ್ಪ ಅಂದ್ರೆ ಆಪ್ಷನ್ಸ್ ನ ಹಾಕೋಬಹುದು. ಸೊ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮಾತ್ರ ಹಾಕೋರಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಓಕೆ, ಯಾಕಂದ್ರೆ ಸುಮ್ಕೆ ಯಾವ್ದಾದ್ರು ಹಾಕೊಂಡು ಆಮೇಲೆ ಬೇಡವಾದದ್ದು ಸುಮ್ನೆ ನೆಕ್ಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಸುಮ್ನೆ ಪಾರ್ಟಿಸಿಪೇಟ್ ಮಾಡೋದು ಬೇಡ. ರ್ಯಾಂಡಮ್ಲಿ ಆಪ್ಷನ್ ಎಂಟ್ರಿ ಮಾಡೋದು ಬೇಡ. ಬೇಕಾಗಿರ್ತಕ್ಕಂಥ ಕಾಲೇಜು ಟಫ್ ಇರ್ತದೆ ಕರಿತೀವಿ, ನಮ್ಗೆ ಇದು ಸಿಗ್ಲೇಬೇಕು, ನಂಗೆ ಅದೇ ಬೇಕಂದ್ರೆ ಅವನೇ ಪ್ರಿಯಾರಿಟಿ ಆರ್ಡರ್ ವೈಸ್ ಕರೆಕ್ಟ್ ಕೊಡೋರಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಸೇಫೆಸ್ಟ್ ಕಾಲೇಜಸ್ ಕೂಡ ನೀವು ಹಾಕೊಂಡಿದ್ರೆ ನಿಮಗೆ ಕಾಲೇಜ್ ಸಿಗ್ತದೆ, ಇಲ್ಲ ಅಂತಂದ್ರೆ ಸಿಗೋದಿಲ್ಲ. ರ್ಯಾಂಕ್ ಎಷ್ಟೇ ಚೆನ್ನಾಗಿರ್ಲಿ, ಕೌನ್ಸಿಲಿಂಗ್ ಸರಿಯಾಗಿ ಅಟೆಂಡ್ ಮಾಡದೆ ಹೋದ್ರೆ ಮುಗಿದೋಯ್ತು.
KCT ಎಕ್ಸಾಮ್ ಯಾವ ರೀತಿ ಪ್ರಿಪೇರ್ ಆಗಿದ್ರು ಅದಕ್ಕಿಂತ ದುಪ್ಪಟ್ಟು ನೀವು ಕೌನ್ಸಿಲಿಂಗ್ ಸರಿಯಾಗಿ ಅಟೆಂಡ್ ಮಾಡಬೇಕು, ನೆನ್ಪಿಡ್ಕೋರಿ. ಓಕೆ, ಈಗ ನಿಮ್ಗೆ ಏನಪ್ಪಾ ಅಂದ್ರೆ ಈಗ ಪ್ರೀ ರೌಂಡ್ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಅಂದ್ರೆ ಈ ಸದ್ಯಕ್ಕೆ 10ನೇ ತಾರೀಕಿಂದ ಸ್ಟಾರ್ಟ್ ಆಗೋದು ಪ್ರೀ ರೌಂಡ್. ಇಲ್ಲಿ ಕೂಡ ಆಪ್ಷನ್ ಎಂಟ್ರಿ ಇರ್ತದೆ. ಆಪ್ಷನ್ ಎಂಟ್ರಿ ಅಂತಂದ್ರೆ ಇದರಲ್ಲಿ ವೆರಿಫಿಕೇಶನ್ ಸ್ಲಿಪ್ ಇಟ್ಕೊಂಡು ಏನ್ ಮಾಡ್ತಾರ, ಆಪ್ಷನ್ ಎಂಟ್ರಿ ಮಾಡ್ತಾರ. ಅದಾದ ತಕ್ಷಣ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಕ್ಕಿಂತ ಸೀಟ್ ಡೈರೆಕ್ಟ್ ಅಂದ್ರೆ ಫೈನಲ್ ಅಲಾಟ್ಮೆಂಟ್ ಆಗಲ್ಲ. ಫಸ್ಟ್ ನಿಮ್ಗೆ ಅಲಾಟ್ಮೆಂಟ್ ಆಗೋದು ಮಾಕ್ ಅಲಾಟ್ಮೆಂಟ್. ಮಾಕ್ ಅಂದ್ರೆ ಟ್ರಯಲ್. ಆ ಟ್ರಯಲ್ ಅಲಾಟ್ಮೆಂಟ್ ನಿಮ್ಗೆ ಇಷ್ಟ ಇದ್ರೆ ಅಡ್ಮಿಷನ್ ಕೂಡ ಆಗ್ಬೋದು, ನೆನ್ಪಿಡಿದ್ರೆ ಅಡ್ಮಿಷನ್ ಕೂಡ ಆಗ್ಬೋದು. ಇಲ್ಲ ಅಂತಂದ್ರೆ ಅದನ್ನ ಹೋಲ್ಡ್ ಇಟ್ಕೊಂಡು ಏನ್ ಮಾಡಬಹುದು, ಅಥವಾ ಸೀಟ್ ಸಿಗದೆ ಹೋದ್ರೆ ಅಥವಾ ಹೋಲ್ಡ್ ಇಟ್ಕೊಂಡು ಕೂಡ ಏನ್ ಮಾಡಬಹುದು, ನೀವು ಫಸ್ಟ್ ರೌಂಡ್ KCT ನೀಟ್ ಏನಂದ್ರೆ ಕಂಬೈನ್ಡ್ ಆಗಿ ನಡೆಯತಕ್ಕಂಥ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬಹುದು. ವರಿ ಮಾಡ್ಕೋಬೇಡಿ. ಓಕೆ, ಸೊ ಇದೆಲ್ಲಾನು ಕೂಡ ಮಾಹಿತಿ ನಾ ಲೈವ್ ಡೆಮೋ ಎಲ್ಲಾನು ಕೂಡ ಮಾಡ್ತೇನೆ ಅಂತ ವರಿ ಮಾಡ್ಕೋಬೇಡಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಪ್ರೀ ರೌಂಡ್ ಬಗ್ಗೆ ಗೊತ್ತಾಯ್ತು. ಫ್ರೀ ರೌಂಡ್ ಕಂಪ್ಲೀಟ್ ಆಗಿ ಜೂನ್ 10ಕ್ಕೆ ಸ್ಟಾರ್ಟ್ ಆದ್ರೂ ಸಹಿತ ಎಕ್ಸಾಂಪಲ್ ಈ ಶೆಡ್ಯೂಲ್ ಬರುತ್ತೆ, ಆಯ್ತಾ, ಶೆಡ್ಯೂಲ್ ಬಂದೇ ಬರುತ್ತೆ ಪ್ರೀ ರೌಂಡ್, ವರಿ ಮಾಡ್ಕೋಬೇಡಿ. ಜೂನ್ 10ಕ್ಕೆ ಸ್ಟಾರ್ಟ್ ಆದ್ರೂ ಸಹಿತ ನೋಡಿ, ಜೂನ್ 10ಕ್ಕೆ ನಿಮ್ದು ಏನಾದ್ರು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ರೂ ಸಹಿತ 5 ದಿನ ಆದ್ರೂ ಏನ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತಾರ. ಜೂನ್ 15ರವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ್ರೆ ಜೂನ್ 17ಕ್ಕೆ ನಿಮ್ ಮಾಕ್ ಅಲಾಟ್ಮೆಂಟ್ ಬಿಟ್ರೆ ಮತ್ತೆ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಬಂದ ದಿನನೇ ಏನ್ ಮಾಡ್ತಾರೆ, ಸಾಯಂಕಾಲ ರಾತ್ರಿ ಅಥವಾ 18ನೇ ತಾರೀಕು ಏನಪ್ಪ ಮತ್ತೆ ಆಫೀಸ್ ಮಾಡಿಫಿಕೇಶನ್ ಬಿಟ್ರೆ ಮತ್ತೆ 3 to 4 days ಅಂದ್ರೆ 21, 22ಗೆ ನಿಮ್ಗೆ ಏನಾದ್ರು ರಿಯಲ್ ಅಲಾಟ್ಮೆಂಟ್ ಆದ್ರೆ ಅವ್ರಿಗೆ ಅದರಲ್ಲಿ ಅಡ್ಮಿಷನ್ ಆಗೋರು ಕೂಡ ಇರ್ತಾರೆ. ಸೊ ಕಂಪ್ಲೀಟ್ ಆಗಿ ಈ ಮಂತ್ ಫುಲ್ ಏನಪ್ಪಾ ಅಂದ್ರೆ ಫ್ರೀ ರೌಂಡ್ ಅಂದ್ರೆ KCT ಫ್ರೀ ರೌಂಡ್ ಕೌನ್ಸಿಲಿಂಗ್ ನಡೀತದೆ. ಸೊ ಏನಂತಂದ್ರೆ ಇಲ್ಲಿ ಕರೆಕ್ಟ್ ಪಾರ್ಟಿಸಿಪೇಟ್ ಮಾಡ್ರಿ. ನಾ ಹೇಳ್ತಕ್ಕಂಥದ್ದು ಡೈಲಿ ಫಾಲೋ ಮಾಡಿ. ವಾಟ್ಸ್ಆಪ್ ಗ್ರೂಪ್ ಇರ್ತವೆ, ಚಾನಲ್ ಇರ್ತವೆ, ಪ್ರತಿಯೊಂದು ಕೂಡ ಅಪ್ಡೇಟ್ ತಗೊಳ್ಳಿ. ಸೊ ನೀವೇ ರಿಗ್ರೆಟ್ ಆಗ್ತೀರಾ ಆಮೇಲೆ, ಅದಕ್ಕೆ ಹೇಳೋದು, ಆಯ್ತಾ. ಅಂಡ್ ಇದು ಫ್ರೀ ರೌಂಡ್ ಬಗ್ಗೆ ಆಯ್ತು. ಅಂಡ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ ಅಂತ ಕೇಳ್ಬೋದು ಎಲ್ಲರೂ ಕೂಡ. ನೋಡಿ ಇವಾಗ ಬಿಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನಾನು, ಇವತ್ತು ಇಲ್ಲ ನಾಳೆ ಬಂದೇ ಬರುತ್ತೆ ವೆರಿಫಿಕೇಶನ್ ಸ್ಲಿಪ್. ಅದರಲ್ಲಿ ಎಲ್ಲ ರಿಸರ್ವೇಶನ್ ಕ್ಲೇಮ್ಡ್ ಇರ್ತದೆ, ನಿಮ್ಮ ಸ್ಕ್ಯಾನರ್ ಇರ್ತದೆ, ನಿಮ್ಮ ಫೋಟೋನು ಇರ್ತದೆ, ಸೀಟ್ ನಂಬರ್ ಇರ್ತದೆ. ಅದನ್ನ ತಗೊಂಡು ಆಪ್ಷನ್ ಎಂಟ್ರಿ ಮಾಡಬಹುದು. ವೆರಿಫಿಕೇಶನ್ ಸ್ಲಿಪ್ ಇವಾಗಲೇ ಬಿಡ್ತಾರೆ, ವರಿ ಮಾಡ್ಕೋಬೇಡಿ. ಓಕೆ, ಇದಾದ ತಕ್ಷಣ ಕಾಲೇಜ್ ಲಿಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ಇದೇನಂತಂದ್ರೆ ಅರ್ಥ ಆಗ್ತದೆ. ಸುಮ್ಕೆ ನೋಡಿದ್ರೆ ಅರ್ಥ ಆಗಲ್ಲ. ಕಾಲೇಜ್ ಲಿಸ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನೀವು ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ ಹೋಗಿ, ನಾನು ಹೇಳ್ತಾ ಇದೀನಿ, ಒಂದು ಯಾವ್ದಾದ್ರು ಒಂದು ಬ್ರೌಸರ್ ಹೋಗಿ ಅಥವಾ ಇಲ್ಲ ನಿಮ್ಗೆ ಎಲ್ಲೂ ಕೂಡ ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಶೇರ್ ಮಾಡ್ತೀನಿ, ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಇದನ್ನ ಪಿನ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಸಿಗದೆ ಹೋದ್ರೆ ವಾಟ್ಸ್ಆಪ್ ಗ್ರೂಪ್ ಅಥವಾ ಚಾನಲ್ ಅಂತೂ ಸಿಗ್ತದೆ. ಸೊ ನೋಡಿ, ನಿನ್ನೆಯಿಂದ ಕೂಡ ಸುಮಾರು ಒಂದು 200 ಸ್ಟೂಡೆಂಟ್ ತಗೊಂಡಿದ್ದಾರೆ ಅಂತಂದ್ರೆ ಇದು ಎಷ್ಟು ವರ್ತ್ ಇದೆ ಅಂತ ಅವರು ಕೂಡ ಗೊತ್ತಾಗಿದೆ ಈಗ. ಯಾಕಂದ್ರೆ ಅವರು ಪ್ರೀವಿಯಸ್ ಆಲ್ಮೋಸ್ಟ್ 200 ಸ್ಟೂಡೆಂಟ್ ಅಲ್ಲಿ ಅದರಲ್ಲಿ 100ಕ್ಕಿಂತ ಹೆಚ್ಚು ಸ್ಟೂಡೆಂಟ್ ಡ್ರಾಪರೇ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಈ ತರ ಕೂತು ರೆಡಿ ಮಾಡೋದು ಯಾರಿಗೂ ಕೂಡ ಆಗಲ್ಲ, ಅಂಡ್ ಅಷ್ಟು ಅಕ್ಯುರೇಟ್ ಆಗಿ ಸಿಗೋದು ಇಲ್ಲ. ಓಕೆ ಸರಿ, ಅದರಲ್ಲೂ ಕೂಡ 1 ವರ್ಷದ್ದಲ್ಲ ನಿಮ್ದು ಕಟ್ ಆಫ್, 3 ವರ್ಷದ ಕಟ್ ಆಫ್ ಇಟ್ಕೊಂಡು ಏನ್ ಮಾಡಿದಾರೆ ಅಂತಂದ್ರೆ ಕಾಲೇಜ್ ಲಿಸ್ಟ್ ನ ರೆಡಿ ಮಾಡಿ ಕೊಡುತ್ತದು. ಸೊ ಯಾವ ರೀತಿ ನೋಡಿ ಅದು, ಯಾಕಂದ್ರೆ ಸುಮಾರು ಇದನ್ನ ಮಾಡ್ಲಿಕ್ಕೆ ಅವರು 3 months ಆದ್ರೂ ಟೈಮ್ ತಗೊಂಡಿದ್ದಾರೆ. ಸೊ ಹಂಗಾಗಿ ನೋಡಪ್ಪ ಅಂದ್ರೆ vidyari.com/ಕೊಟ್ಟು KCT ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಂತ ಸರ್ಚ್ ಮೇಲೆ ಅಥವಾ ಬ್ರೌಸರ್ಗೆ ಹೋಗಿ ಈ ರೀತಿ ಸರ್ಚ್ ಮಾಡಿ. ಇಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಲಿಂಕ್ ಅದು ಕೊಟ್ಟಿರ್ತೀನಿ, ಸರ್ಚ್ ಮಾಡ್ತೀರಾ ಅಂತಂದ್ರೆ ಈ ರೀತಿ ಸರ್ಚ್ ಮಾಡಿದ್ರೆ ಏನಾಗ್ತದೆ, ಒಂದು ವಿದ್ಯಾರಿ ವೆಬ್ಸೈಟ್ ಓಪನ್ ಆಗುತ್ತೆ. ಈಗ ಸದ್ಯಕ್ಕೆ KCT ಕೋರ್ಸಸ್ ಅಷ್ಟೇ ಇದೆ ಅಲ್ವಾ. ಸೊ KCT ಬರ್ತಕ್ಕಂಥ ಎಲ್ಲಾ ಕೋರ್ಸಸ್ ಏನ್ ಮಾಡಿದಾರೆ ಅಂತಂದ್ರೆ 3 ವರ್ಷದ ಕಟ್ ಆಫ್ ಇಟ್ಕೊಂಡು ನಿಮ್ದು ಆರ್ಡರ್ ವೈಸ್ ಏನಾಗ್ತದೆ, ಕಾಲೇಜ್ ಜಸ್ಟ್ ಆಟೋಮೆಟಿಕ್ ಆಗಿ ಕಟ್ ಆಫ್ ಮೂಲಕ ರೌಂಡ್ 1, ರೌಂಡ್ 2, ರೌಂಡ್ 3 ಬಂದ್ಬಿಡ್ತದ. ನೀವು ಯಾವ್ದು ಟಫ್, ಯಾವ್ದು ಮಾಡರೇಟ್, ಯಾವ್ದು ಸೇಫ್ ಕಾಲೇಜಸ್ ಸಿಗೋದು ಅಂತ ಕೂಡ ಗೊತ್ತಾಗ್ಬಿಡ್ತದ. ಓಕೆ, ಎಷ್ಟು ಈಸಿ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರಿಂಗ್ ತಗೊಳ್ತೀನಿ ಅಂಡ್ ರೆಸ್ಟ್ ಆಫ್ ಕರ್ನಾಟಕ ಅಂದ್ರೆ HK ಇಲ್ದ ನೋಡಿ ಅವ್ರದ್ದೇ ನಾನ್ HK ಕೂಡ ತಗೊಳ್ತೀನಿ. ಅಂಡ್ ರ್ಯಾಂಕ್ ನೋಡಿ ನಾನು ಒಂದು 25,000 ಹಾಕೊಂತೀನಿ, ಆಯ್ತಾ, 25,000 ಹಾಕೊಂತ ಇದೀನಿ. ಅಂಡ್ ಕ್ಯಾಟಗರಿ ಬಂತಂದ್ರೆ ನಿಮ್ಗೆ ಯಾವ್ದಾದ್ರು, ಓಕೆ, ನಿಮ್ಮ ಕ್ಯಾಟಗರಿ ಯಾವ್ದು ಇರ್ತದೆ ನೋಡ್ಕೊರಿ. ನಿಮ್ಗೆ ಯಾವ ಕ್ಯಾಟಗರಿ ಇರ್ತದೆ ಅದನ್ನ ನೋಡ್ಕೋಬೇಕಾಗುತ್ತೆ. ನೀವು ನಿಮ್ಗೆ ಗೊತ್ತಿರುತ್ತಲ್ವಾ ಕ್ಯಾಟಗರಿ ಯಾವ್ದಿದೆ ಅಂತ. ಫಾರ್ ಎಕ್ಸಾಂಪಲ್ ಏನೇನಪ್ಪ 2BK ಇದೀನಿ ಅಂತ ಅನ್ಕೊರಿ, 2BK ಇದೀನಿ, ಆಲ್ ಕೋರ್ಸಸ್ ಅಂತ ಕೊಟ್ಬಿಟ್ರೆ ನಿಮ್ಗೆ ಯಾವ್ದಾದ್ರು ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಆಲ್ಮೋಸ್ಟ್ ಸ್ಟೂಡೆಂಟ್ ನಿಮ್ಗೆ ಯಾವ್ದು ಬೇಕು ಅದು ನಿಮ್ಗೆ ಇಷ್ಟಪಟ್ಟಿದ್ದು ಬ್ರಾಂಚ್. ಓಕೆ, ನಾನು ಇಲ್ಲಿ ಬ್ರಾಂಚ್ ಅಂತ ಅಂದಾಗ ಒಂದು ಸಪರೇಟ್ ಕ್ಯಾಟಗರಿ, ಒಂದು ಬ್ರಾಂಚ್ ತಗೋತಾ ಇದೀನಿ. ನೀವು ಬೇರೆ ಬೇರೆ ಕೋರ್ಸ್ ಇದಾವೆ, ನಿಮ್ಗೆ ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಇದೆ, BS ನರ್ಸಿಂಗ್ ಇದೆ, BPT ಇದೆ. ಓಕೆ, ಸೊ ಸಿಕ್ಕಾಪಟ್ಟೆ ಇದಾವೆ. ನಿಮ್ಗೆ ಯಾವ್ದು ಬೇಕು ನೋಡಿ ಥಿಂಕ್ ಅಂದ್ರೆ ಸ್ವಲ್ಪ ಸರ್ಚ್ ಮಾಡ್ಬೇಕಾಗ್ತದ. ನೋಡಿ ನಾ ಕಂಪ್ಯೂಟರ್ ಸೈನ್ಸ್ ಹುಡುಕಾಗ್ತಾ ಇದೀನಿ, ಈ ಒಂದು ಕಂಪ್ಯೂಟರ್ ಸೈನ್ಸ್ ಈ ಒಂದು ಕೋರ್ಸ್ಗೆ. ಸೊ ಕಂಪ್ಯೂಟರ್ ಸೈನ್ಸ್ ಅಂದ ತಕ್ಷಣ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಕಂಪ್ಯೂಟರ್ ಸೈನ್ಸಸ್ ಸಿಕ್ಕಾಪಟ್ಟೆ ಬರ್ತವೆ. ಸುಮ್ಕೆ ನೋಡಿ ಎಲ್ಲಾನು ಕೂಡ ನೋಡ್ಲಿಕ್ಕೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಕಾಣ್ತದ. ಬಟ್ ಇದು ನಿಮ್ದು ಆಕ್ಚುಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಾಣಿಸ್ತದೆ ನೋಡಿ, CSE ಅಂತ ಕಾಣಿಸ್ತದಲ್ಲ, ಇದು ನಿಮ್ದು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೆಡಿಕ್ಟ್ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ತರ ಬರ್ತಾ ಇದೆ ನೋಡಿ, ಪ್ರೆಡಿಕ್ಟ್ ಕಾಲೇಜ್ ಅಂತ ಕ್ಲಿಕ್ ಮಾಡ್ತೀನಿ ನಾನು. ಇವಾಗ ಆಟೋಮೆಟಿಕ್ ಆಗಿ 86 ಕಾಲೇಜಸ್ ಏನಾಗ್ತದೆ ಸಿಗ್ತದೆ ನನಗೆ. ಸೊ ನಾನೀಗ ಡೌನ್ಲೋಡ್ ರಿಪೋರ್ಟ್ ಅಂತ ಕಾಣಿಸ್ತಿದೆ, ಯಾಕಂದ್ರೆ 1, 2, 3 ಅಷ್ಟೇ ಕಾಣಿಸ್ತದೆ ನಂಗೆ ಬಹಳ ಲಿಸ್ಟ್ ಬೇಕು. ಸೊ ಹಂಗಾಗಿ ಡೌನ್ಲೋಡ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪೇಮೆಂಟ್ ಮಾಡಿ ಕೇಳ್ತದ. ಸೊ ನಿಮ್ ಜಸ್ಟ್ 99 ರೂಪೀಸ್ ಇಟ್ಟವ್ರು ಅಷ್ಟೇ. ನನ್ನ ಪ್ರಕಾರ ಕೇಳಿದ್ರೆ ಎಷ್ಟು ವರ್ತ್ ಅಂತಂದ್ರೆ ಸುಮಾರು ಒಂದು 1,000 ರೂಪಾಯಿ ಆದ್ರೂ ವರ್ತ್ ಇದೆ. ಯಾಕೆ ಅಂತಂದ್ರೆ ಅಷ್ಟು ಟೈಮ್ ತಗೊಳುತ್ತೆ ನೋಡಿ. ಆಪ್ಷನ್ ನಿಮ್ದು ಜಾಸ್ತಿ ಟೈಮ್ ಇಲ್ಲ, ಕೂತ್ ಬಿಟ್ಟು ಕಾಲೇಜ್ ರೆಡಿ ಮಾಡ್ಕೊಂತಾರೆ ಅಂತಂದ್ರೆ ಎಷ್ಟು ಕಷ್ಟ ಇದೆ ನೋಡಿ ನಿಮ್ದು. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ UPI ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಪೇಮೆಂಟ್ 99 ರೂಪೀಸ್ ಇದೆ ಅಲ್ವಾ, ಪೇಮೆಂಟ್ ಮಾಡ್ಕೊಂತೀನಿ. ಪೇಮೆಂಟ್ ಮಾಡಿದಾದ ತಕ್ಷಣ ನೋಡಿ ಜಸ್ಟ್ ಪೇಮೆಂಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬ್ಲಾಕ್ ಸ್ಕ್ರೀನ್ ಕಾಣ್ತಾ ಇರ್ಬೋದು ಮೇ ಬಿ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ. ಸೊ ಪೇಮೆಂಟ್ ಮಾಡ್ತಾ ಇದೀನಿ, ಪೇಮೆಂಟ್ ಸಕ್ಸಸ್ಫುಲ್ ಕಾಣಿಸುತ್ತೆ ನಿಮಗೆ, ಸಕ್ಸಸ್ಫುಲ್ ಆಗೋದು ನಿಮ್ಗೆ ಕಾಣಿಸುತ್ತೆ, ಆಯ್ತಾ. ಸಕ್ಸಸ್ಫುಲ್ ಆದ ತಕ್ಷಣ ಒಂದು 5 to 10 ಸೆಕೆಂಡ್ ವೇಟ್ ಮಾಡ್ಬೇಕು ನೀವು.
ನೀವು, ಯಾಕಂದ್ರೆ ರೀಡೈರೆಕ್ಟ್ ಆಗಿ ತಾನೇ ಆಗುತ್ತೆ. ಕನ್ಫರ್ಮ್ ಪೇಮೆಂಟ್ ಆದ ತಕ್ಷಣ ತಾನೇ ರೀಡೈರೆಕ್ಟ್ ಆಗ್ತದೆ. ಏನು ಕೂಡ ಕ್ಲಿಕ್ ಮಾಡ್ಕೋಬಿಡ್ರಿ, ಆಟೋಮೆಟಿಕಲಿ PDF ನಿಮಗೆ ಡೌನ್ಲೋಡ್ ಅಂತ ಬರುತ್ತೆ. ಆಯ್ತಾ? ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ ಡೌನ್ಲೋಡ್ ಅಂತ ಬರ್ತದೆ PDF. ಇವಾಗ ಸದ್ಯಕ್ಕೆ ಸಕ್ಸಸ್ಫುಲ್ ಅಂತ ಬಂತು, ಡೀಟೇಲ್ಸ್ ಅಂತ ಬಂತು. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡು PDF ಓಪನ್ ಆಗುತ್ತೆ ನನಗೆ. ಸೊ ಈ ನೋಡಿ, ನನಗೆ ಎಷ್ಟು ಸೇಫೆಸ್ಟ್ ಇರ್ತಕ್ಕಂಥ ಕಾಲೇಜ್ ಲಿಸ್ಟ್ ಕೊಡುತ್ತೆ. ಸೊ ನನಗೆ ಈ ಒಂದು ಸ್ಟೂಡೆಂಟ್ 2BK, ನಾನು ಹೇಳ್ತಾ ಇರೋದು 2BK ಸ್ಟೂಡೆಂಟ್ಗೆ, ಆಯ್ತಾ? 2BK ಸ್ಟೂಡೆಂಟ್ಗೆ 25,000 ರ್ಯಾಂಕ್ ಇರೋರಿಗೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ನಾನು ಹೇಳ್ತಾ ಇರೋದು 2BK ಅಷ್ಟೇ ಹೇಳ್ತಾ ಇದೀನಿ. ಸೊ ಮಾಡರೇಟ್ ಅಂತ ಕೊಟ್ಟಿದೆ, ಇದು ಸಿಗ್ಬೋದು ಸಿಗದೇನೆ ಇರ್ಬೋದು ಅಂತ ಅರ್ಥ. ಬಟ್ ಸೇಫೆಸ್ಟ್ ಕಾಲೇಜಸ್ ಕೂಡ ಕೊಡ್ತವೆ. ನೀವು ಎಷ್ಟೇ ಆಪ್ಷನ್ ಎಂಟ್ರಿ ಮಾಡ್ರಿ, ನೀವು ಟಾಪ್ ಕಾಲೇಜಸ್ ಕೂಡ ಹಾಕೋರಿ, ಬಟ್ ನೀವು ಸೇಫೆಸ್ಟ್ ಕಾಲೇಜಸ್ ಕೂಡ ಹಾಕೋಬೇಕು ಆಪ್ಷನ್ ಎಂಟ್ರಿ ಅಂತ ಅರ್ಥ. ಸೊ ಈ ಸೇಫೆಸ್ಟ್ ಕಾಲೇಜಸ್ ಏನಿದೆ ಅಂತಂದ್ರೆ ನಿಮ್ಗೆ ಸಿಗುವಂತದ್ದು 100% ಸಿಗುವಂತದ್ದು. ಮಾಡರೇಟ್ ಅಂತಂದ್ರೆ 50-50 ಚಾನ್ಸಸ್, ಸಿಗಬಹುದು ಸಿಗದೇನೆ ಇರ್ಬೋದು. ನಿಮ್ಗೆ ಟಫ್ ಅಂತ ಕೂಡ ಬಂದ್ಬಿಡ್ತದೆ ಕೆಲವೊಂದಿಷ್ಟು ಟೈಮ್ ಒಳಗೆ, ಅಂದ್ರೆ ಸಿಗೋದಿಲ್ಲ ಅಂತ ಅರ್ಥ, ಸಿಗಲ್ಲ ಅಂತ ಹೇಳಕ್ ಬರಲ್ಲ, ಬಹಳ ಟಫ್ ಇದೆ ಅಂತ ಅರ್ಥ. ಬಟ್ ನೀವು ಟ್ರೈ ಮಾಡಬಹುದು ಅಂತ ಕಾಲೇಜಸ್ ಕೂಡ. ಓಕೆ, ಆ ರೀತಿ PDF ನ ಇಟ್ಟವ್ರೆ. ನೀವು ಎಷ್ಟು ಬರ್ತಿದೆ ಅಂತಂದ್ರೆ ನೀವು ಆರಾಮ್ಸೆಗೆ ಏನಪ್ಪಾ ಅಂತಂದ್ರೆ ಬೈ ಮಾಡಬಹುದು, ಈಸಿಯಾಗಿ ನಿಮ್ಗೆ ಕಾಲೇಜ್ ಲಿಸ್ಟ್ ಮಾಡಿ ಕೊಡುತ್ತೆ. ಓಕೆ ಸರಿ, ಅಂದ್ರೆ ನಿಮ್ ಕಾಲೇಜ್ ಲಿಸ್ಟ್ ಯಾವ ರೀತಿ ನೋಡ್ಬೇಕಾದ್ರೆ 2023 ರೌಂಡ್ 1 ರೌಂಡ್ 3 ಕಟ್ ಆಫ್ 34,000 ಇದೆ. ಅಂದ್ರೆ ನಾವು ಹಾಕಿದ್ದು 25,000. 2BK ರ್ಯಾಂಕ್ ಇರೋರಿಗೆ ಮಾತ್ರ 25,000 ರ್ಯಾಂಕ್ ಇದೆ. 34,000 ಎದ್ದವರಿಗೆ ಸಿಕ್ಕಿದಂತಂದ್ರೆ ಸಿಗಬಹುದು ಮಾಡರೇಟ್ ಅಂತ. ಓಕೆ, ಅದೇ ರೀತಿ ನೋಡಿ 40,000 ನೋಡಿ, 25,000 ರ್ಯಾಂಕ್ ಇದ್ದವ್ರಿಗೆ ಸಿಕ್ಕಿರ್ತಾರೆ, 40,000 ರ್ಯಾಂಕ್ ಸಿಗುತ್ತೆ. ಹಂಗಾಗಿ ಸೇಫೆಸ್ಟ್ ನಿಮ್ಗೆ ಅನಲೈಸಿಸ್ ಮಾಡ್ಲಿಕ್ಕೆ ಎಷ್ಟು ಈಸಿ ಆಗುತ್ತೆ. ಅದೇ 2024 ಕೂಡ ಕೊಟ್ಟವ್ರೆ ಅಂಡ್ 2025 ಕೂಡ ಕಟ್ ಆಫ್ ಇದೆ. ಸೊ ಎಲ್ಲಾನು ಕೂಡ ನೋಡಿಬಿಟ್ಟು ನಿಮ್ಗೆ ಕಟ್ ಆಫ್ ಲಿಸ್ಟ್ ಮಾಡಿ ಕೊಡುತ್ತೆ. ಓಕೆ, ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಕ್ಲಿಕ್ ಮಾಡಿ, ಬೇಕಾದ್ರೆ ನಿಮ್ PDF ಆದಷ್ಟು ನಿಮ್ಮ ಕ್ಯಾಟಗರಿ ಇರ್ತಕ್ಕಂಥದ್ದು. ನೀವು 2 ಪೇಜ್ ಬಂತು ಇಷ್ಟೇ ಬಂತು ಅನ್ಕೋಬಿಟ್ರಿ, ಅದು 2 ಪೇಜ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇಷ್ಟು ಕಟ್ ಆಫ್ ಒಂದ್ ಕಡೆ ಮಾಡಿ ಕೊಟ್ಟಿದೆ, ಅದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ರೌಂಡ್ 1 ರೌಂಡ್ 2 ರೌಂಡ್ 3 2023, 2024 ರೌಂಡ್ 1 ರೌಂಡ್ 2 ರೌಂಡ್ 3, 2025 ರೌಂಡ್ 1 ರೌಂಡ್ 2 ರೌಂಡ್ 3 3 ಅಂದ್ರೆ ಎಷ್ಟು ಕೊಟ್ಟಿದೆ ಅಂತಂದ್ರೆ ಅನಲೈಸಸ್ ಮಾಡ್ತಾ ಇದಾರೆ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ ಇದು. ಓಕೆ, ಅಂಡ್ ಪೋಸ್ಟ್ ಪ್ರೊಸೀಜರ್ ಬಗ್ಗೆ ಏನಾದ್ರು ಅಪ್ಡೇಟ್ ಗಳು ಬರ್ತಾ ಇರ್ತವೆ, ಪ್ರತಿಯೊಂದು ಅನೌನ್ಸ್ಮೆಂಟ್ ಬರ್ತಾ ಇರ್ತವೆ, ಎಲ್ಲಾನು ಕೂಡ ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ತಾ ಇರ್ತಾನಂತೆ. ಅಲ್ಲಿವರೆಗೆ ಚಾನಲ್ ನೋಡ್ತೀರಿ, ಟೇಕ್ ಕೇರ್ ಅಂಡ್ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ. ಬಾಯ್.